PSI 2016ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕೆಳಗಿನಲ್ಲಿ ಯಾವುದು ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ? ಹಸಿರು ಕ್ರಾಂತಿ ಕೃಷಿ, ಬಿಳಿ ಕ್ರಾಂತಿ ಹತ್ತಿ ಉತ್ಪಾದನೆ, ನೀಲಿ ಕ್ರಾಂತಿ ಮೀನುಗಾರಿಕೆ, ಹಳದಿ ಕ್ರಾಂತಿ ಎಣ್ಣೆ ಬೀಜ ಉತ್ಪಾದನೆ. ಯಾವುದು ಸರಿಯಾಗಿ ಜೋಡಿಸಿ ಬರೆದಿರುವುದಿಲ್ಲ? ಮುರಳಿ ಅವರು, ಬೀರು ಅವರು, ರಾಹುಲ್ ಅವರು, ಸಾಗರ್ ಅವರು, ಪ್ರಜ್ವಲ್ ಅವರು, ಆಕಾಶ್ ಹೂಗಾರ್ ಅವರು, ಶರತ್ ಅವರು, ಜಗನ್ನಾಥ್ ಅವರು, ರಾಜೇಶ್ ಅವರು. ಬಿಳಿ ಕ್ರಾಂತಿ ಇದೆಯಲ್ಲ, ಈ ಬಿಳಿ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದೆ ನೋಡಿ. ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಿದ್ದೆ ಬಿಳಿ ಕ್ರಾಂತಿ ಅಂತ ಕರಿತೀವಿ. ಹಸಿರು ಕ್ರಾಂತಿ ಕೃಷಿ ಕರೆಕ್ಟ್ ಅದ, ನೀಲಿ ಕ್ರಾಂತಿ ಮೀನುಗಾರಿಕೆ ಕರೆಕ್ಟ್ ಅದ, ಹಳದಿ ಕ್ರಾಂತಿ ಎಣ್ಣೆ ಬೀಜ ಉತ್ಪಾದನೆ ಕರೆಕ್ಟ್ ಅದ. ಯಾವ್ದು ರಾಂಗ್ ಇದೆ ಅಂತಂದ್ರೆ ಬಿಳಿ ಕ್ರಾಂತಿ ಇದೆಯಲ್ಲ, ಹತ್ತಿ ಉತ್ಪಾದನೆ ಅಲ್ಲ ಇದು. ಬಿಳಿ ಕ್ರಾಂತಿ ಅನ್ನೋದು ಇದೊಂದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತ ಕ್ರಾಂತಿಯಾಗಿದೆ. ಅದಕ್ಕೆ ಇದನ್ನ ಏನ್ ಕರೀತಾರೆ ಅಂದ್ರೆ ಶ್ವೇತ ಕ್ರಾಂತಿ ಅಂತ ಹೇಳಿ ಕರೀತಾರೆ. ಶ್ವೇತ ಕ್ರಾಂತಿ ಅಂದ್ರು ಒಂದೇ, ಬಿಳಿ ಕ್ರಾಂತಿ ಅಂದ್ರು ಒಂದೇ. ಇದರ ಪಿತಾಮಹ ಯಾರಂದ್ರೆ ವರ್ಗೀಸ್ ಕುರಿಯನ್ ಅನ್ನುವಂತ ವ್ಯಕ್ತಿ. ಇದು ಕೂಡ ಕ್ವಶನ್ ಆಗಿದೆ. ಯಾರನ್ನ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ವರ್ಗೀಸ್ ಕುರಿಯನ್, ಗುಜರಾತ್ ರಾಜ್ಯದಲ್ಲಿ ನೋಡಿ. PSI 2016ರಲ್ಲಿ ಕೇಳಿದ ಪ್ರಶ್ನೆ, ಬ್ರಿಕ್ಸ್ ವಿಶ್ವದ 5 ಉದಯೋನ್ಮುಖ ರಾಷ್ಟ್ರಗಳ ಆರ್ಥಿಕತೆ ಒಕ್ಕೂಟದ ಒಂದು ಸಂಸ್ಥೆಯಾಗಿದೆ. ಕೆಳಗಿನಲ್ಲಿ ಯಾವುದು ಇದರ ಸದಸ್ಯ ರಾಷ್ಟ್ರವಾಗಿಲ್ಲ? ಬ್ರಿಕ್ಸ್ ಅನ್ನುವುದು ಯಾವ ಬ್ರಿಕ್ಸಿನ ಸದಸ್ಯ ರಾಷ್ಟ್ರ ಅಲ್ಲ ಅಂತ ಕ್ವಶನ್ ಆಗಿದೆ. ಯಾವುದಲ್ಲ ಇದರಲ್ಲಿ? ಬ್ರಿಟನ್ ಅಲ್ಲ ನೋಡಿ. ಯಾವುದಲ್ಲ ಅಂದ್ರೆ ಬ್ರಿಟನ್ ಅಲ್ಲ. ಕ್ವಶನ್ ಹಿಂಗೆ ಕೇಳಿದ್ದಾನೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಬ್ರಿಕ್ಸ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳದಾವ ಅಂದ್ರೆ 5 ಸದಸ್ಯ ರಾಷ್ಟ್ರಗಳದಾವೆ. ಬ್ರಿಕ್ಸ್ ನಲ್ಲಿ 5. ಬ್ರಿಕ್ಸ್ ಅಂದ್ರೆ ಯಾವ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. SMS ಹಾಕ್ಯಾರ ನೋಡು, ಬಂದರಗಳನ್ನು ಕ್ಲಾಸ್ ಮಾಡ್ರಿ ಅಂತೆ. ದೇವ್ರು ನಿಮ್ಗೆ ಸಮಾಧಾನ ಕೊಟ್ಟಿಲ್ಲ ನಾವು ಸ್ವಲ್ಪ. ನೋಡು ಆ SMS ಹಾಕ್ತಾರ, ನನ್ ಆ ಬಂದರಗಳ ಬಗ್ಗೆ ಹೇಳ್ರಿ ಅಂತ. ನಾ ಎಲ್ಲರೂ ಓದ್ತೀನಿ. ಆಯ್ತಾಯ್ತು, ಮುಗಿಸ್ತೀನಿ ಆಯ್ತಲ್ಲ. ಆಯ್ತಾಯ್ತು, ಏನು ಹೇಳಂಗಿಲ್ಲ ಆಯ್ತಾ. ಎಲ್ಲರೂ ನನ್ನ ಮೇಲೆ ಸಿಟ್ಟಿಗೆರ್ತಾರ ಹೊಸು. ಆಯ್ತು, ತಪ್ಪಾಗಿದೆ. ಬಂದರಗಳು ಭಾರತ ದೇಶದಲ್ಲಿ ಬಂದರಗಳಲ್ಲಿ 2 ಪ್ರಕಾರ ನೋಡ್ತೀವಿ. ಒಂದು ಪಶ್ಚಿಮ ಕರಾವಳಿಯ ಬಂದರಗಳು, ಇನ್ನೊಂದು ಪೂರ್ವ ಕರಾವಳಿಯ ಬಂದರಗಳು. ಈ ಪಶ್ಚಿಮ ಕರಾವಳಿಯ ಬಂದರಗಳ ವಿಶೇಷ ಏನಂತಂದ್ರೆ ನೋಡಿ, ಹೆಂಗ್ ಮತ್ತ ಅಸಹ್ಯ ಮಾಡೋದು ಹೆಂಗದು. ಆಯ್ತಾಯ್ತಾಯ್ತಾ. ಪಶ್ಚಿಮ ಕರಾವಳಿ ವಿಶೇಷ ಏನು ಅಂತಂದ್ರೆ ಇವು ಸ್ವಾಭಾವಿಕ ಬಂದರಗಳಾಗಿದ್ದಾವೆ. ಪಶ್ಚಿಮ ಕರಾವಳಿಯ ಬಂದರಗಳು ಸ್ವಾಭಾವಿಕ ಬಂದರಗಳಾಗಿದ್ದು ಟೋಟಲ್ 6 ಬಂದರಗಳನ್ನು ನೋಡಿದೆವು. 6 ಪೋರ್ಟ್ಸ್, 6 ಬಂದರಗಳು. ಇನ್ನು ಪೂರ್ವ ಕರಾವಳಿಯಲ್ಲಿ 7 ಬಂದರಗಳದಾವೆ. ಒಂದೊಂದು ಬಂದರಗಳು ಒಂದು ವಿಶೇಷ ಅದಾವೆ. ಆ ಪೂರ್ವ ಕರಾವಳಿಯ ಬಂದರಗಳು ಕೃತಕ ಬಂದರಗಳಾಗಿದ್ದು ಮಾನವನ ಮೇಲೆ ಅತಿ ಹೆಚ್ಚು ಅವಲಂಬನೆಯಾಗಿರುವಂತ ಬಂದರಗಳಾಗಿದ್ದಾವೆ. ಒಂದು ಯಾವ್ದಂದ್ರೆ ಟುಟುಕೋರಿಯನ್ ಬಂದರ. ಟುಟುಕೋರಿಯನ್
ಬಂದರ. ಟುಟುಕೋರಿಯನ್ ಬಂದರ ಘೋಷಣೆಯಾದ ವರ್ಷ ಯಾವುದು? ಯಾವ ವರ್ಷ ಘೋಷಣೆ ಆಗಿದೆ ಟುಟುಕೋರಿಯನ್? ಎಕ್ಸಲೆಂಟ್ ರೋಹನ್ ಅವರೇ, ರೈಟ್. ಟುಟುಕೋರಿಯನ್ ಬಂದರ ಘೋಷಣೆಯಾದ ವರ್ಷ ಯಾವುದಂದ್ರೆ 1978ರಲ್ಲಿ ಘೋಷಣೆಯಾಗಿದೆ. 1978ರಲ್ಲಿ ಘೋಷಣೆಯಾಗಿರುವಂತಹ ಟುಟುಕೋರಿಯನ್ ಬಂದರ ತಮಿಳುನಾಡಿನ ಒಂದು ಪ್ರಸಿದ್ಧವಾಗಿರುವಂತಹ ಬಂದರ ಅಂತ ಗುರುತಿಸ್ತೀವಿ. ಟುಟುಕೋರಿಯನ್ ಅನ್ನುವಂಥ ಬಂದರ ತಮಿಳುನಾಡಿನ ಪ್ರಸಿದ್ಧವಾದ ಬಂದರ ಆಗಿದ್ದು ತಮಿಳುನಾಡಿನ ಯಾವ ಕರಾವಳಿಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಇದು ಮರೀನಾ ಬೀಚ್, ಕೋರಮಂಡಲ ಕರಾವಳಿಯಲ್ಲಿ ಕಂಡು ಬರ್ತದೆ. ಕೋರಮಂಡಲ ಕರಾವಳಿಯಲ್ಲಿ, ಕೋರಮಂಡಲ ತೀರದಲ್ಲಿ ಈ ಬಂದರ ಕಂಡು ಬರುತ್ತದೆ. ಟುಟುಕೋರಿಯನ್ ಬಂದರ 1978ರಲ್ಲಿ ಘೋಷಣೆಯಾಗಿದ್ದು ತಮಿಳುನಾಡಿನ ಮರೀನಾ ಬೀಚದಲ್ಲಿ ಕಂಡು ಬರುತ್ತದೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಹವಳ ಮುತ್ತುಗಳ ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನ ಹವಳ ಮುತ್ತುಗಳ ಬಂದರ ಎಂದು ಕರೆಯುತ್ತಾರಂದ್ರ ಟುಟುಕೋರಿಯನ್. ಅತಿ ಹೆಚ್ಚು ಈ ಬಂದರದ ಮೂಲಕ ಏನನ್ನು ರಫ್ತು ಮಾಡಲಾಗುತ್ತದೆ ಅಂದ್ರ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ. ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡುವ ಬಂದರ ಯಾವುದಂದ್ರ ಟುಟುಕೋರಿಯನ್ ಬಂದರ. ಕೆಮಿಕಲ್ ಫರ್ಟಿಲೈಸರ್ ರಫ್ತು ಮಾಡುತ್ತದೆ. ಹವಳ ಮುತ್ತುಗಳನ್ನ ರಫ್ತು ಮಾಡುವ ಬಂದರ, ರಾಸಾಯನಿಕ ರಸಗೊಬ್ಬರ ರಫ್ತು ಮಾಡುವ ಬಂದರ. ಈ ಟುಟುಕೋರಿಯನ್ ಬಂದರದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಟುಟುಕೋರಿಯನ್ ಬಂದರ ಇದನ್ನ ಚಿದಂಬರಂ ಬಂದರ ಅಂತ ಕರೀತಾರೆ. ಚಿದಂಬರಂ ಬಂದರ. ಟುಟುಕೋರಿಯನ್ ಬಂದರ ತಮಿಳುನಾಡಿನ ಕೋರಮಂಡಲದಲ್ಲಿ ಕಂಡು ಬಂದು 1978ರಲ್ಲಿ ಈ ಬಂದರ ಕಂಡು ಬರುತ್ತದೆ. ತಮಿಳುನಾಡಿನ ಮರೀನಾ ಬೀಚದಲ್ಲಿ ಕಂಡು ಬಂದು ಅದನ್ನು ಹವಳ ಮುತ್ತುಗಳ ಬಂದರ ಅಂತ ಕರೀತಾರೆ. ಗರಿಷ್ಠ ಪ್ರಮಾಣದಲ್ಲಿ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡುವ ಬಂದರ. ಇದನ್ನ ಸ್ಥಳೀಯ ಜನ ಏನಂತ ಕರೀತಾರಂದ್ರ ಚಿದಂಬರಂ ಬಂದರ ಅಂತ ಹೇಳಿ ಕರೀತಾರೆ. ಟುಟುಕೋರಿಯನ್. ನೆಕ್ಸ್ಟ್ ಒನ್ ಚೆನ್ನೈ ಬಂದರ. ಚೆನ್ನೈ ಬಂದರದ ವಿಶೇಷ ಏನು? ಇದು ಘೋಷಣೆಯಾದ ವರ್ಷ ಯಾವುದು? ಚೆನ್ನೈ ಬಂದರ ಯಾವ ವರ್ಷ ಘೋಷಣೆಯಾಗಿದೆ? ಎಕ್ಸಲೆಂಟ್, ವೆರಿ ಗುಡ್. 1975ರಲ್ಲಿ ಘೋಷಣೆಯಾಗಿದೆ ನೋಡಿ, 1975. ಇದು ಕ್ವಶನ್ ಕೇಳಿದ್ದಾರೆ ನೋಡಿ. ಸಾವಿರದ 1975ರಲ್ಲಿ ಘೋಷಣೆಯಾಗಿರುವಂತ ಬಂದರ. ಇದನ್ನ ಏನಂತ ಕರೆಯೋದ್ರಂದ್ರೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಚೆನ್ನೈ ಬಂದರವನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು. ದಕ್ಷಿಣ ಭಾರತದ ಹೆಬ್ಬಾಗಿಲು. ದಕ್ಷಿಣ ಭಾರತದ ಹೆಬ್ಬಾಗಿಲು. ಹೈಯೆಸ್ಟ್ ಚರ್ಮದ ವಸ್ತುಗಳನ್ನು ರಫ್ತು ಮಾಡುತ್ತದೆ. ಚರ್ಮದ ವಸ್ತುಗಳನ್ನ ರಫ್ತು ಮಾಡುತ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ಚರ್ಮದ ಬಂದರ ಅಂತ ಕರೀತಾರೆ. ಯಾವ ಬಂದರವನ್ನು ಚರ್ಮದ ಬಂದರ ಎನ್ನುವರು ಅಂತಂದ್ರ ಈ ಒಂದು ಚೆನ್ನೈ ಬಂದರವನ್ನ ಚರ್ಮದ ಬಂದರ ಅಂತ ಕರೀತಾರೆ. ಅತಿ ಹೆಚ್ಚು ಚರ್ಮದ ವಸ್ತುಗಳನ್ನ ರಫ್ತು ಮಾಡುತ್ತದೆ. ಆ ಉದ್ದೇಶಕ್ಕಾಗಿ ಇದನ್ನ ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಯಾವ ಬಂದರವನ್ನ ಚರ್ಮದ ಬಂದರ ಎನ್ನುವರಂದ್ರ ಈ ಒಂದು ಬಂದರವನ್ನ ಚರ್ಮದ ಬಂದರ. ಯಾಕಂದ್ರೆ ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕ್ವಶನ್ ಆಗಿದೆ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಚೆನ್ನೈದಲ್ಲಿ ಕಂಡು ಬರ್ತದೆ. ಹೌದಾ ಅಲ್ಲೋ? ಭಾರತ ದೇಶದ ಚರ್ಮ ಸಂಶೋಧನಾ ಕೇಂದ್ರ
ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈದಲ್ಲಿದ್ದು ಇದನ್ನ ಸ್ಥಳೀಯ ಜನ ಯಾವ ಹೆಸರಿಂದ ಕರೀತಾರೆ? ಅಣ್ಣಾದುರೈ ಬಂದರ ಅಂತ ಕರೀತಾರೆ ನೋಡಿ. ಅಣ್ಣಾದುರೈ ಬಂದರ. ಯಾವ ಬಂದರವನ್ನು ಅಣ್ಣಾದುರೈ ಬಂದರ ಎನ್ನುವರೆಂದರೆ ಚೆನ್ನೈ ಬಂದರ 1975ರಲ್ಲಿ ಘೋಷಣೆಯಾಗಿದ್ದು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಚರ್ಮದ ವಸ್ತುಗಳನ್ನು ರಫ್ತು ಮಾಡುವುದರಿಂದ ಇದನ್ನ ಚರ್ಮದ ಬಂದರ ಅಂತ ಕರೆದರು. ಪ್ರಪಂಚದ ಅತಿ ದೊಡ್ಡ 86ನೇ ಕಂಟೈನರ್ ಬಂದರ ಇದು. ಇಡೀ ಪ್ರಪಂಚದ ಅತಿ ದೊಡ್ಡ ಕಂಟೈನರ್ ಬಂದರ. ಪ್ರಪಂಚದ ಅತಿ ದೊಡ್ಡ ಕಂಟೈನರ್ ಬಂದರ ಯಾವ್ದಂದ್ರೆ ಚೆನ್ನೈ ಬಂದರ. ಕಂಟೈನರ್ ಅಂದ್ರೆ ಏನು? ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ರಫ್ತು ಮಾಡುವಂತ ಬಂದರವಾಗಿದೆ. ಜಗತ್ತಿನ ಅತಿ ದೊಡ್ಡ ಕಂಟೈನರ್ ಬಂದರ ಅಂತ ಹೇಳಿ ಕರೀತಾರೆ ಇದನ್ನು, ಚೆನ್ನೈ ಬಂದರವನ್ನ. ನೆಕ್ಸ್ಟ್, ಚೆನ್ನೈ ಬಂದರ, ವಿಶಾಖಪಟ್ಟಣ, ಪಾರದ್ವೀಪ, ಹಾಲ್ದಿಯಾ ಬಂದರ. ಯಾವ ಬಂದರವನ್ನು ಸುವರ್ಣ ತ್ರಿಕೋನಾಕಾರದ ಬಂದರ ಎನ್ನುವರು? ಯಾವ ಬಂದರವನ್ನ? ಎಕ್ಸಲೆಂಟ್, 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಯಾವ ಬಂದರವನ್ನು ಸುವರ್ಣ ತ್ರಿಕೋನಾಕಾರದ ಬಂದರ ಎನ್ನುವರಂದ್ರ ಪಾರದೀಪ ಬಂದರ ನೋಡಿ. ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಹೇಳಿ ಕರೀತಾರೆ. ಯಾವ ಬಂದರವನ್ನ ಅಣ್ಣಾದುರೈ ಬಂದರ ಎನ್ನುವರು? ಅಣ್ಣಾದುರೈ ಬಂದರ ಎಂದು ಕರೆಯುತ್ತಾರೆ. ಚೆನ್ನೈ ಬಂದರ ನೋಡಿ. ಚೆನ್ನೈ ಬಂದರವನ್ನ ಅಣ್ಣಾದುರೈ ಬಂದರ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ ಎಂದು ಯಾವ ಬಂದರವನ್ನು ಕರೀತಾರೆ? ಪೂರ್ವ ಕರಾವಳಿಯ ಒಡವೆ. ಯಾವ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ? ಎಸ್, ವಿಶಾಖಪಟ್ಟಣ ನೋಡಿ. ಭಾರತದ ಒಡವೆ ಯಾವುದು? ಭಾರತದ ಒಡವೆ ಯಾವುದು? ಎಕ್ಸಲೆಂಟ್, ಮುಂಬೈ ಬಂದರ ನೋಡಿ. ಮುಂಬೈ ಬಂದರವನ್ನ ಭಾರತದ ಒಡವೆ ಅಂತ ಕರೀತಾರೆ. ಭಾರತದ ಒಡವೆ ಅಂದ್ರೆ ಮುಂಬೈ, ಪೂರ್ವ ಕರಾವಳಿಯ ಒಡವೆ ಅಂದ್ರೆ ವಿಶಾಖಪಟ್ಟಣ. ಇನ್ನ ಎನ್ನೋರ ಬಂದರ ನೋಡಿ. ಎನ್ನೋರ ಬಂದರ. ಎನ್ನೋರ ಬಂದರ. ಈ ಎನ್ನೋರ ಬಂದರ ಘೋಷಣೆ ಆದ ವರ್ಷ ಯಾವಾಗ? ಯಾವ ವರ್ಷ ಘೋಷಣೆ ಆಯ್ತು ಎನ್ನೋರ ಬಂದರ? ಎಕ್ಸಲೆಂಟ್, ಈ ಬಂದರ ಘೋಷಣೆ ಆದ ವರ್ಷ 2001ರಲ್ಲಿ ನೋಡಿ. 2001, 2001ರಲ್ಲಿ ಘೋಷಣೆಯಾಗಿರುವಂತ ಬಂದರ ಎನ್ನೋರ ಬಂದರ. ಈ ಎನ್ನೋರ ಬಂದರವನ್ನು ಏನಂತ ಕರೀತಾರೆ ಅಂದ್ರೆ ಕಾಮರಾಜ ಬಂದರ ಅಂತ ಕರೀತಾರೆ. ಕಾಮರಾಜ ಬಂದರ ಎಂದು ನಾಮಕರಣ ಮಾಡಿದ ವರ್ಷ 2013. 2013ರಲ್ಲಿ ಇದನ್ನ ಕಾಮರಾಜ ಬಂದರ ಎಂದು ಮರುನಾಮಕರಣ ಮಾಡಲಾಯಿತು. ಭಾರತದ ಪ್ರಥಮ ಖಾಸಗಿ ಬಂದರ ನೋಡಿ. ಭಾರತದ ಪ್ರಥಮ ಖಾಸಗಿ ಬಂದರ. ನಮ್ಮ ದೇಶದ ಮೊದಲ ಖಾಸಗಿ ಬಂದರ ಯಾವ್ದಂದ್ರ ಎನ್ನೋರ ಬಂದರ. 2001ರಲ್ಲಿ ಇದನ್ನ ಎನ್ನೋರ ಬಂದರವನ್ನು ಘೋಷಣೆ ಮಾಡಲಾಯಿತು. 2013ರಲ್ಲಿ ಇದನ್ನ ಕಾಮರಾಜ ಬಂದರ ಎಂದು ಘೋಷಣೆ ಮಾಡಲಾಯಿತು. ಭಾರತದ ಪ್ರಥಮ ಖಾಸಗಿ ಬಂದರವಾಗಿದೆ ಎನ್ನೋರ. ಹಾಗಾದ್ರೆ ಪ್ರಸ್ತುತ ಭಾರತ ದೇಶದ 2ನೇ ಖಾಸಗಿ ಬಂದರ ಯಾವುದು? ಎಕ್ಸಲೆಂಟ್, ಮಂದ್ರಾ ಬಂದರ ನೋಡಿ. ಮಂದ್ರಾ ಬಂದರ ಪ್ರಸ್ತುತ ಭಾರತ ದೇಶದ 2ನೇ ಖಾಸಗಿ ಬಂದರ ಅಂದ್ರ ಮಂದ್ರಾ ಬಂದರ. ಇದು ಎಲ್ಲಿ ಕಂಡು ಬರ್ತಂದ್ರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಮಂದ್ರಾ ಬಂದರ. ಎನ್ನೋರ 2001ರಲ್ಲಿ, ಕಾಮರಾಜ್ಯ ಬಂದರ 2013ರಲ್ಲಿ ಇದನ್ನ ಭಾರತ ದೇಶದಲ್ಲಿ ಖಾಸಗಿ ಬಂದರ ಎಂದು ಘೋಷಣೆ ಮಾಡಲಾಯಿತು. ಇನ್ನ ವಿಶಾಖಪಟ್ಟಣ. ವಿಶಾಖಪಟ್ಟಣ
ವಿಶಾಖಪಟ್ಟಣ ಬಂದರ ಘೋಷಣೆಯಾದ ವರ್ಷ ಯಾವಾಗ? ಎಸ್, 1933 ನೋಡಿ. ಎಕ್ಸಲೆಂಟ್. 1933ರಲ್ಲಿ ಬಂದರವನ್ನ ಘೋಷಣೆ ಮಾಡಲಾಯಿತು. 1933ರಲ್ಲಿ ಬಂದರ ಘೋಷಣೆ ಆಯಿತು. ವಿಶಾಖಪಟ್ಟಣ ಬಂದರದ ವಿಶೇಷ ಏನಂದ್ರೆ ಇದನ್ನ ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ. ಯಾವ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎನ್ನುವರು? ವಿಶಾಖಪಟ್ಟಣ. 1933ರಲ್ಲಿ ಘೋಷಣೆಯಾಗಿದ್ದು ಈ ಬಂದರದ ಮೂಲಕ ಸಿದ್ಧ ನೌಕೆಗಳನ್ನು ರಫ್ತು ಮಾಡಲಾಗುತ್ತದೆ. ಸಿದ್ಧ ನೌಕೆಗಳನ್ನು ರಫ್ತು ಮಾಡಲಾಗುತ್ತದೆ. ಯಾಕಂದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಹಡಗುಗಳನ್ನು ನಿರ್ಮಾಣ ಮಾಡುವಂತ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತದೆ. ಇಲ್ಲಿ ಇದರ ಹೆಸರೇನು? ಇದರ ಹೆಸರೇನಂದ್ರ ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ನೋಡಿ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ. ಹಡಗು ನಿರ್ಮಾಣ ಮಾಡುವ ಕೈಗಾರಿಕೆ. ಭಾರತ ದೇಶದಲ್ಲಿ ಟೋಟಲ್ ಎಷ್ಟು ಹಡಗು ಕಟ್ಟುವ ಕಾರ್ಖಾನೆಗಳದಾವ ಅಂದ್ರ 5 ಹಡಗು ಕಟ್ಟುವ ಕಾರ್ಖಾನೆಗಳದಾವ. ಆ 5 ಹಡಗು ನಿರ್ಮಾಣ ಮಾಡುವ ಕೇಂದ್ರಗಳಲ್ಲಿ ನಮ್ಮ ದೇಶದ ಮೊದಲ ಹಡಗು ಕಟ್ಟುವ ಕಾರ್ಖಾನೆಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದ್ರ ಈ ಒಂದು ವಿಶಾಖಪಟ್ಟಣದಲ್ಲಿ. ಅದರ ಹೆಸರು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರಿತೀವಿ. ಸಿದ್ಧ ನೌಕೆಗಳನ್ನು ರಫ್ತು ಮಾಡುವ ಬಂದರ ವಿಶಾಖಪಟ್ಟಣ. ಇದನ್ನು ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. 1933ರಲ್ಲಿ ಘೋಷಣೆಯಾಗಿರುವಂತ ಬಂದರ ಅಂದ್ರ ವಿಶಾಖಪಟ್ಟಣ. ಇನ್ನ ಪಾರದೀಪ ಬಂದರ ನೋಡಿ. ಪಾರದ್ವೀಪ ಬಂದರ. ಈ ಪಾರದೀಪ ಬಂದರದ ವಿಶೇಷ ಏನು ಅಂತಂದ್ರ ಪಾರದೀಪ ಬಂದರದ ವಿಶೇಷ ಏನಂದ್ರ ಇದು ಘೋಷಣೆಯಾದ ವರ್ಷ 1966ರಲ್ಲಿ ಘೋಷಣೆಯಾಗಿದೆ ನೋಡಿ. 1966ರಲ್ಲಿ ಈ ಪಾರದೀಪ ಬಂದರವನ್ನು ಘೋಷಣೆ ಮಾಡಲಾಯಿತು. 1966. ಈ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತ ಕರೀತಾರೆ. ಸುವರ್ಣ ತ್ರಿಕೋನಾಕಾರದ ಬಂದರ. ಯಾವ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಎನ್ನುವರಂದ್ರ ಪಾರದೀಪ. 1966ರಲ್ಲಿ ಘೋಷಣೆಯಾಗಿರುವಂತ ಬಂದರ ಸುವರ್ಣ ತ್ರಿಕೋನಾಕಾರದ ಬಂದರ ಪಾರದೀಪ. ಏನು ಸ್ಪೆಷಲ್ ಈ ಪಾರದೀಪ ಬಂದರದ ವಿಶೇಷ ಏನಂದ್ರ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡ್ತದೆ. ಖನಿಜ ಸಂಪನ್ಮೂಲಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಫ್ತು ಮಾಡ್ತದೆ. ಅದಕ್ಕೆ ಇದನ್ನ ಗೋಲ್ಡನ್ ಟ್ರ್ಯಾಂಗಲ್ ಪೋರ್ಟ್ ಅಂತ ಕರೀತಾರೆ. ಗೋಲ್ಡನ್ ಟ್ರ್ಯಾಂಗಲ್ ಅಂದ್ರೆ ಏನು? ಸುವರ್ಣ ತ್ರಿಕೋನಾಕಾರದ ಬಂದರ. ಈ ಪಾರದೀಪ ಬಂದರ ಯಾವ ರಾಜ್ಯ ಅಂದ್ರೆ ಒಡಿಸ್ಸಾ ರಾಜ್ಯದ ಅತ್ಯಂತ ಮುಖ್ಯವಾಗಿರುವಂತ ಬಂದರ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬಂದು ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳು, ಅದರಲ್ಲಿ ವಿಶೇಷವಾಗಿ ಕಲ್ಲಿದ್ದಲು ಮತ್ತು ಕಬ್ಬಿಣ. ಬಾಕ್ಸೈಟ್, ಮ್ಯಾಂಗನೀಸ್ ಅದಿರುಗಳನ್ನ ರಫ್ತು ಮಾಡುವಂತ ಬಂದರ ಯಾವ್ದಂದ್ರ ಪಾರದೀಪ. 1964ರಲ್ಲಿ ಘೋಷಣೆಯಾಗಿದ್ದು ಇದನ್ನ ಸುವರ್ಣ ತ್ರಿಕೋನಾಕಾರದ ಬಂದರ, ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡುವ ಬಂದರ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬಂದು ಕಲ್ಲಿದ್ದಲು, ಕಬ್ಬಿಣ, ಬಾಕ್ಸೈಟ್, ಮ್ಯಾಂಗನೀಸ್ ಅದಿರುಗಳನ್ನ ರಫ್ತು ಮಾಡುವಂತ ಬಂದರ ಯಾವಂದ್ರ ಪಾರದೀಪ. ಇನ್ನ ಕಲ್ಕತ್ತಾ ಬಂದರ ವೆರಿ ವೆರಿ ಇಂಪಾರ್ಟೆಂಟ್. ಕಲ್ಕತ್ತಾ ಬಂದರ ಹೇಳಿ. ಕಲ್ಕತ್ತಾ ಬಂದರ ಯಾವ ವರ್ಷ ಘೋಷಣೆ ಆಯಿತು? ವೆರಿ ಗುಡ್. 1707ರಲ್ಲಿ ಘೋಷಣೆಯಾಗಿದೆ ನೋಡಿ. 1707ರಲ್ಲಿ ಯಾರ ಕಾಲದಲ್ಲಿ ಅಂದ್ರೆ
ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಂತ ಬಂದರ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಅಂದ್ರೆ ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬಂದರ. ಹಾಗಾದ್ರೆ ಈ ಬಂದರವನ್ನು ಪ್ರಸ್ತುತ ಯಾವ ಹೆಸರಿಂದ ಕರೀತಾರೆ? ಎಕ್ಸಲೆಂಟ್. ಪ್ರೆಸೆಂಟ್ ಯಾವ ಹೆಸರಿಂದ ಕರೀತಾರೆ ಅಂದ್ರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಅಂತ ಕರೀತಾರೆ. ಈಗ ಪ್ರೆಸೆಂಟ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ. ಯಾವ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರಂದ್ರೆ ಕಲ್ಕತ್ತಾ ಬಂದರ. ಮತ್ತು ಕಲ್ಕತ್ತಾ ಬಂದರದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇದನ್ನ ಭಾರತ ದೇಶದಲ್ಲಿ ಚಹಾದ ಬಂದರ ಅಂತ ಕರೀತಾರೆ. ಇದನ್ನ ಚಹಾದ ಬಂದರ. ಹೈಯೆಸ್ಟ್ ಚಹಾ ವಸ್ತುಗಳನ್ನ ರಫ್ತು ಮಾಡುವುದರಿಂದ ಇದನ್ನ ಚಹಾದ ಬಂದರ ಅಂತ ಹೇಳಿ ಕರೆದರು. ಎಕ್ಸಲೆಂಟ್ ಭಗತ್ ಸಿಂಗ್ ಅವರೇ. ಇದು ನದಿಯ ದಡದ ಮೇಲೆ ನಿರ್ಮಾಣಗೊಂಡ ಬಂದರ. ನದಿಯ ದಡ. ಯಾವ ನದಿ ಅಂತಂದ್ರ ಹುಗ್ಲಿ ನದಿಯ ದಡದ ಮೇಲೆ ನಿರ್ಮಾಣಗೊಂಡಿದೆ. ಹುಗ್ಲಿ ನದಿಯ ದಡದ ಮೇಲೆ ನಿರ್ಮಾಣಗೊಂಡಿರತಕ್ಕಂಥ ಬಂದರ ಯಾವುದು ಅಂತಂದ್ರೆ ಅದು ಕಲ್ಕತ್ತಾ ಬಂದರ. ನೋಡಿ 1707ರಲ್ಲಿ ಸ್ಥಾಪನೆಯಾಗಿರುವಂತ ಬಂದರ. ಕ್ವಶನ್ ಹಿಂಗೆ ಕೇಳಿದ್ದಾನೆ. ಅತ್ಯಂತ ಹಳೆಯದಾಗಿರುವಂತ ಬಂದರ. ಆಮೇಲೆ ಹೈಯೆಸ್ಟ್ ಸೆಣಬು ರಫ್ತು ಮಾಡುವುದರಿಂದ ಇದನ್ನ ಗೋಲ್ಡನ್ ಫೈಬರ್ ಬಂದರ ಅಂತ ಕರೀತಾರೆ. ಇದನ್ನು ಗೋಲ್ಡನ್ ಫೈಬರ್ ಬಂದರ. ಯಾಕೆ ಗೋಲ್ಡನ್ ಫೈಬರ್ ಅಂತ ಕರೀತಾರಂದ್ರೆ ಗೋಲ್ಡನ್ ಫೈಬರ್ ಬಂದ್ಬಿಟ್ಟು ಈ ಸೆಣಬನ್ನ ಕರಿತೀವಲ್ಲ, ಸೆಣಬನ್ನ ಚಿನ್ನದ ನಾರು ಅಂತ ಕರೀತಾರೆ. ಚಿನ್ನದ ನಾರು. ಚಿನ್ನದ ನಾರು ಯಾವ ಅಂದ್ರೆ ಗೋಲ್ಡನ್ ಫೈಬರ್. ಭಾರತ ದೇಶದಲ್ಲಿ ಭಾರತದ ಈ ಒಂದು ಆಯ್ತಾಯ್ತಾನಲ್ಲ ನಾನು ಯಾರ ಎದೆ ಬಡಿತ ಜೋರಾಗಿದೆನೋ, ನೀ ಮೊದಲು ಹಾಸ್ಪಿಟ್ಲಿಗೆ ಹೋಗು. ನನ್ನ ಮ್ಯಾಗ ಹೂಲಿ ಬಂದಿತ್ತಂತೀನಿ, ಮೊದಲು ಹೋಗಿ ನೀನು. ಎದೆ ಬಡಿತ ಜೋರಾಗಿದೆ ಯಾಕದು? ನಾ ಏನ್ರ ಒಂದು ಮಾತಂದ ಅದು ಹಿಡ್ಕೊಂಡ್ ಕೂತ್ ಬಿಡುತ್ತೆ ಅಂತನ. ಅದು ಚೌಕಂದ್ರ ಸುಮ್ಮಿರ್ತೀರಿ ನೀವು. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಚಹಾದ ಬಂದರ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಯಾವ ನದಿ ಅಂದ್ರೆ ಹುಗ್ಲಿ ನದಿಯ ದಡದ ಮೇಲೆ. ಇದನ್ನು ಗೋಲ್ಡನ್ ಫೈಬರ್ ಬಂದರ ಅಂತ ಹೇಳಿ ಕರೀತಾರೆ. ಕಲ್ಕತ್ತಾ ಬಂದರದ ಒತ್ತಡವನ್ನು ತಡೆಗಟ್ಟಲು ಸ್ಥಾಪನೆಯಾಗಿರುವಂತ ಬಂದರ ಯಾವುದು? ಎಸ್, ವೆರಿ ಗುಡ್. ಹಾಲ್ದಿಯಾ ಬಂದರ. ನೋಡಿ, ಹಾಲ್ದಿಯಾ ಬಂದರ. ಕಲ್ಕತ್ತಾ ಬಂದರದ ಒತ್ತಡ ತಡೆಗಟ್ಟಲು ಹಾಲ್ದಿಯಾ ಬಂದರ ಸ್ಥಾಪನೆ ಆಯಿತು. ಕಲ್ಕತ್ತಾ ಬಂದರದ ವಿಶೇಷ ಏನಂತಂದ್ರೆ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಲಾಯಿತು. ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿರ್ತಕ್ಕಂಥ ಬಂದರ ಯಾವುದಂದ್ರ ಈ ಒಂದು ಕಲ್ಕತ್ತಾ ಬಂದರವನ್ನ ಹಾಲ್ದಿಯಾ ಬಂದರ. ಹಾಲ್ದಿಯಾ ಬಂದರ ಘೋಷಣೆ ಆದ ವರ್ಷ ಯಾವಾಗ? ಹಾಲ್ದಿಯಾ ಬಂದರ ಎಸ್ 1975ರಲ್ಲಿ ಇದು ಘೋಷಣೆಯಾಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದರ ಬರ್ತದೆ ನೋಡಿ. ಯಾವ್ದಂದ್ರ ಪೋರ್ಟ್ ಬ್ಲೇಯರ್ ಬಂದರ. ನೋಡಿ, ಪೋರ್ಟ್ ಬ್ಲೇಯರ್ ಬಂದರ. ಈ ಪೋರ್ಟ್ ಬ್ಲೇಯರ್ ಬಂದರ ಘೋಷಣೆ ಆದ ವರ್ಷ ಯಾವಾಗಂದ್ರೆ
ಯಾವ ವರ್ಷ ಘೋಷಣೆ ಆಗಿದೆ ಪೋರ್ಟ್ ಬ್ಲೇರ್ ಬಂದರ? 3ರಲ್ಲಿ 2013ರಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿದ್ದು 2013ರಲ್ಲಿ 2013ರಲ್ಲಿ ಘೋಷಣೆಯಾಗಿದ್ದು ಇದು ದೇಶದ 14ನೇ ಬಂದರ. ಈ ಬಂದರದ ಮೂಲಕ ಹೈಯೆಸ್ಟ್ ಏನ್ ರಫ್ತು ಮಾಡಲಾಗುತ್ತದೆ ಅಂದ್ರೆ ರಬ್ಬರ್ ಮತ್ತೆ ಮಸಾಲೆಯನ್ನು ಕೂಡ ಇಲ್ಲಿಂದ ರಫ್ತು ಮಾಡಲಾಗುತ್ತದೆ. ಇತ್ತೀಚೆಗೆ ಬಂದರವನ್ನು ವಿ ಡಿ ಸಾವರ್ಕರ್ ಬಂದರ್ ಎಂದು ನಾಮಕರಣ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ. ಇತ್ತೀಚೆಗೆ ಬಂದರವನ್ನ ವಿ ಡಿ ಸಾವರ್ಕರ್ ಬಂದರ್ ಎಂದು ನಾಮಕರಣ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ. ಸ್ವಲ್ಪ ಇದ್ರ ಮೇಲೆ ಬಹಳಷ್ಟು ಸರ್ ರಿಪೀಟ್ ಆದಂತ ಪ್ರಶ್ನೆಗಳದ ನೋಡಿ. ಪ್ರಾಚೀನ ಕಾಲದ ಬಂದರಗಳಂತ ಹೇಳೋಣ. ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯನ ಕಾಲದ್ದು ಭಟ್ಕಳ ಬಂದರ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ. ಸ್ವಲ್ಪ ಪ್ರಾಚೀನ ಕಾಲದಲ್ಲಿ ಕೇಳಿದಂತ ಬಂದರಗಳೆಲ್ಲವೂ ವಿಜಯನಗರ ಶ್ರೀಕೃಷ್ಣ ದೇವರಾಯನ ಕಾಲದ ಒಂದು ಪ್ರಸಿದ್ಧವಾಗಿರುವಂತ ಬಂದರವನ್ನ ನಾ ತೋರಿಸ್ತಾ ಇದ್ದೇನೆ. ಹಾಗಾದ್ರೆ ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ? ಎಕ್ಸಲೆಂಟ್. ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ ನೋಡಿ. ಭಟ್ಕಳ ಬಂದರ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರೆ ಶರಬಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಶರಬಿ ನದಿಯ ದಡದ ಮೇಲೆ ಕಂಡು ಬರುವಂತ ಬಂದರ ಭಟ್ಕಳ ಬಂದರ. ಚೋಳರ ಕಾಲದ ಬಂದರ ಕಾವೇರಿ ಪಟ್ಟಣ ಮತ್ತು ಅರಕಮೇಡ ತಮಿಳುನಾಡಲ್ಲಿ ಕಂಡು ಬರ್ತದೆ. ಮಧುರೈ ಪಾಂಡ್ಯರ ಕಾಲದಲ್ಲಿ ಶೆಲಿಯೂರು ಬಂದರ. ಚೇರರ ಕಾಲದಲ್ಲಿ ಮಂಜರಿಸ್ ಬಂದರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ಗುಪ್ತರು ಮತ್ತು ಮೌರ್ಯರ ಪೂರ್ವ ಕರಾವಳಿ ಯಾವಂದ್ರ ತಾಮ್ರಲಿಪ್ತಿ ಎಂದು ಕರೀತಾರೆ. ತಾಮ್ರಲಿಪ್ತಿ ಪಶ್ಚಿಮ ಬಂಗಾಳ. ಇದೇ ಗುಪ್ತರು ಮತ್ತು ಮೌರ್ಯರ ಪಶ್ಚಿಮ ಕರಾವಳಿ ಬಂದರಗಳು ಕಲ್ಯಾಣ ಮತ್ತು ಬ್ರೂಚ್ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಇನ್ನು ರೋಮನ್ನರೊಂದಿಗೆ ವ್ಯಾಪಾರ ಸಂಪರ್ಕ. ರೋಮನ್ ನೀವು ಅರಕಮೇಡ ಅಂತೇಳಿ ಬಂದರ ಹೊಡೆದ್ರೆ ಅಂದ್ರೆ ರೋಮನ್ ಲಿಪಿಗಳು ಕಾಣ್ತವೆ. ಸರ್ವೇ ಸಾಮಾನ್ಯವು ರೋಮನ್ ಲಿಪಿಗಳು, ರೋಮನ್ ನಾಣ್ಯಗಳು ಬರ್ತವೆ. ಹಾಗಾದ್ರೆ ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನು ಟಂಕಿಸಲಾಗಿತ್ತು. ಯಾರ ಕಾಲದ್ದು? ಎಕ್ಸಲೆಂಟ್, ವೆರಿ ಗುಡ್. ಯಜ್ಞಶ್ರೀ ಶಾತಕರ್ಣಿ ನೋಡಿ. ಶಾತವಾಹನ ಮನೆತನದ ಕೊನೆಯ ದೊರೆಯಾಗಿರುವಂತ ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಲಿ, ಆ ಯಜ್ಞಶ್ರೀ ಶಾತಕರ್ಣಿಯ ಕಾಲದ ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನ ಟಂಕಿಸಲಾಗಿತ್ತು. ಆ ಮೀನು ಮತ್ತು ಹಡಗಿನ ಚಿತ್ರಗಳನ್ನು ಟಂಕಿಸಿದಂತ ನಾಣ್ಯಗಳು ಎಲ್ಲಿ ಪತ್ತೆಯಾಗ್ಯಾವ ಅಂತಂದ್ರೆ ಅದು ಅರಕಮೇಡ ಅನ್ನುವಂತ ಸ್ಥಳದಲ್ಲಿ ಪತ್ತೆಯಾಗಿವೆ. ಅರಕಮೇಡ. ಈ ಅರಕಮೇಡ ಅನ್ನುವಂತ ಬಂದರ ಎಲ್ಲಿ ಕಂಡು ಬರ್ತದೆ ಅಂದ್ರ ಪ್ರೆಸೆಂಟ್ ತಮಿಳುನಾಡಿನ ಪಾಂಡಿಚೇರಿ ಎಂಬ ಸ್ಥಳದಲ್ಲಿ ಕಂಡು ಬರ್ತದೆ. ಬರ್ಕೋರಿ, ಅದನ್ನ ನೋಟ್ಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಯಾವ ಬಂದರ? ಭಟ್ಕಳ ಬಂದರ, ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆ, ಶರಬಿ ನದಿಯ ದಡದ ಮೇಲೆ ಕಂಡು ಬರ್ತದೆ. ಫೇಮಸ್ ಬಂದರ ಇದು. ನೆಕ್ಸ್ಟ್, ಚೋಳರ ಕಾಲದಲ್ಲಿ ಕಾವೇರಿ ಪಟ್ಟಣಂ ಮತ್ತೆ ಅರಕಮೇಡ ಎಲ್ಲಿ? ತಮಿಳುನಾಡು. ನೆಕ್ಸ್ಟ್, ಮಧುರೈ ಪಾಂಡ್ಯರು, ಶೆಲಿಯೂರು ಬಂದರ, ತಮಿಳುನಾಡು. ಚೇರರ ಕಾಲದ ಬಂದರ, ಚೇರರ ಕಾಲದ ಪ್ರಸಿದ್ಧವಾದ ಬಂದರ ಯಾವುದು? ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ವೆರಿ ಗುಡ್. ಮಂಜರೀಸ್, ನೆನಪಿಡಿವಲ್ಲ, ಮಂಜರೀಸ್ ಅನ್ನುವಂತ ಬಂದರ. ಮಂಜರೀಸ್ ಬಂದರ ಎಲ್ಲಿದೆ ಅಂದ್ರ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ತಾಮ್ರಲಿಪ್ತಿ ಪಶ್ಚಿಮ ಬಂಗಾಳ.
ಗುಪ್ತ ಮತ್ತು ಮೌರ್ಯರ ಕಾಲದ ಪೂರ್ವ ಕರಾವಳಿಯ ಬಂದರ. ಇದೇ ಗುಪ್ತ ಮತ್ತು ಮೌರ್ಯರ ಪಶ್ಚಿಮ ಕರಾವಳಿಯ ಬಂದರ ಕಲ್ಯಾಣಿ ಮತ್ತು ಬ್ರೂಚ್. ಬಂದ್ಬಿಟ್ಟು MH ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಮಹಾರಾಷ್ಟ್ರದಲ್ಲಿ ಕಲ್ಯಾಣಿ ಮತ್ತು ಬ್ರೂಚ್ ಅನ್ನುವಂಥ ಬಂದರಗಳು ಮಹಾರಾಷ್ಟ್ರದಲ್ಲಿ. ಗುಪ್ತರ ಕಾಲದ ಮತ್ತು ಮೌರ್ಯರ ಕಾಲದ ಪೂರ್ವ ಕರಾವಳಿಯ ಬಂದರ ತಾಮ್ರಲಿಪ್ತಿ, ಚೇರರು, ಮಂಜರಿಸ, ಮಧುರೈ, ಶೆಲಿಯೂರು. ಚೋಳರ ಕಾಲದ್ದು ಕಾವೇರಿ ಪಟ್ಟಣಂ ಮತ್ತು ಅರಕಮೇಡ. ವಿಜಯನಗರ ಸಾಮ್ರಾಜ್ಯದಲ್ಲಿ ಭಟ್ಕಳ ಬಂದರ. ಮತ್ತೆ ಅರಕಮೇಡ ಬಂದರದ ವಿಶೇಷ ಏನಂದ್ರೆ ರೋಮನ್ನರ ಲಿಪಿಗಳು ಹೈಯೆಸ್ಟ್ ಕಂಡು ಬಂದಿದ್ದೆಲ್ಲಿ ಅಂದ್ರೆ ರೋಮನ್ನರ ಕಾಲದಲ್ಲಿ. ರೋಮನ್ನರು ಗ್ರೀಕರೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿರುವಂತ ಬಂದರ ಅರಕಮೇಡ ಬಂದರ. ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ತಮಿಳುನಾಡಿನ ಪಾಂಡಿಚೇರಿಯಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತ್ಯಂತ ಮುಖ್ಯವಾಗಿರುವಂತ ಬಂದರಗಳು ಚಿಂಗ್ಡೋ ಚೀನಾ ದೇಶ, ಹಾಂಗ್ಕಾಂಗ್ ಅನ್ನುವಂಥ ಬಂದರ ಚೀನಾ ದೇಶ. ಯಾವ ಬಂದರವನ್ನು ಪ್ರಪಂಚದ ಹೆಬ್ಬಾಗಿಲು ಅಂತ ಕರೀತಾರೆ? ಯಾವ ಬಂದರವನ್ನು ಪ್ರಪಂಚದ ಹೆಬ್ಬಾಗಿಲು ಅಂತ ಕರೀತಾರೆ? ಯಾರು ಹೇಳ್ತೀರಿ ನೋಡಮ್ಮ? ಒಬ್ರು ಆನ್ಸರ್ ಮಾಡಿದ್ರಿ. ಯಾವ ಬಂದರವನ್ನು ಪ್ರಪಂಚದ ಹೆಬ್ಬಾಗಿಲು ಅಂತ ಕರೀತಾರೆ ಅಂದ್ರೆ ಆರ್ಮ್ಸ್ಟ್ರಾಂಗ್ ಬಂದರ. ನೋಡಿ, ಆರ್ಮ್ಸ್ಟ್ರಾಂಗ್ ಬಂದರವನ್ನು ಪ್ರಪಂಚದ ಹೆಬ್ಬಾಗಿಲು ಅಂತ ಕರೀತಾರೆ. ನೋಡಿ, ಜಗತ್ತಿನ ಹೆಬ್ಬಾಗಿಲು ಯಾವ್ದಂದ್ರ ಆರ್ಮ್ಸ್ಟ್ರಾಂಗ್ ಅಂತ ಬಂದರ. ಇಡೀ ಜಗತ್ತಿನ ಹೆಬ್ಬಾಗಿಲು ಅಂತ ಹೇಳಿ ಕರೀತಾರೆ, ಫೇಮಸ್. ವಾಯು ಸಾರಿಗೆ ನೋಡಿ, ವಾಯು ಸಾರಿಗೆ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? 10 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದಾವೆ. 35, 40, 48. ಪ್ರಸ್ತುತ ಭಾರತ ದೇಶದಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟು? ಪ್ರೆಸೆಂಟ್ ಭಾರತ ದೇಶದಲ್ಲಿ ಕಂಡುಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 35 ಅದ. ನೋಡಿ, ಪ್ರೆಸೆಂಟ್ ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸಂಖ್ಯೆ 35. 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಕಾಣ್ತೀವಿ. ವಾಯು ಸಾರಿಗೆ ಅಂದ್ರೆ ಏನು? ವಾಯು ಸಾರಿಗೆ ಇದು ಪ್ರಪಂಚದ ಅತ್ಯಂತ ವೇಗದ ಸಾರಿಗೆ. ಇದು ಪ್ರಪಂಚದ ಅತ್ಯಂತ ವೇಗದ ಸಾರಿಗೆ. ಜಗತ್ತಿನಲ್ಲಿ ಅತ್ಯಂತ ವೇಗದಲ್ಲಿ ನಡೆಯುವಂತ ಸಾರಿಗೆ ಯಾವಂದ್ರೆ ವಾಯು ಸಾರಿಗೆ. ಈ ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡಿದ್ದು 1902. ನೋಡಿ, 1901ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂತ ರೈಟ್ ಸಹೋದರರು ಏನ್ ಮಾಡ್ತಾರಂದ್ರೆ 1901ರಲ್ಲಿ ಈ ಒಂದು ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡ್ತಾರೆ. 1901ರಲ್ಲಿ ಅಮೆರಿಕ ದೇಶದ ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂತ ರೈಟ್ ಸಹೋದರರು ಈ ಒಂದು ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡ್ತಾರ. ವಾಯು ಸಾರಿಗೆ ಮೊದಲು ಬಾರಿಗೆ 1903ರಲ್ಲಿ 1903ರಲ್ಲಿ ವಾಯು ಸಾರಿಗೆ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ ಅಮೆರಿಕ ದೇಶದ ಕಿಟ್ ಹಾಸನ್ನದಿಂದ ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯೆ ಕಿಟ್ ಹಾಸನ್ ಮತ್ತು ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ 1903ರಲ್ಲಿ ವಾಯು ಸಾರಿಗೆ ಆರಂಭಗೊಂಡಿತ್ತು. ಪ್ರಪಂಚದಲ್ಲಿ ಮೊದಲು ಬಾರಿಗೆ ವಾಯು ಸಾರಿಗೆ ಎಲ್ಲಿಂದ ಎಲ್ಲಿವರೆಗೆ ಆರಂಭಗೊಂಡಿದೆ ಅಂತ ಕ್ವಶನ್ ಆಗಿದೆ. ಜಗತ್ತಿನಲ್ಲಿ ವಾಯು ಸಾರಿಗೆ ಎಲ್ಲಿಂದ ಎಲ್ಲಿವರೆಗೆ ಆರಂಭಗೊಂಡಿದೆ ಅಂತಂದ್ರೆ ಫಸ್ಟ್ ಟೈಮ್ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಎಲ್ಲಿವರೆಗೆ
ಕಿಟ್ ಹಾಸನ್ ಮತ್ತು ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ವಾಯು ಸಾರಿಗೆ ಆರಂಭ ಆಗ್ತದೆ 1903. ಹಾಗಾದ್ರೆ ಭಾರತ ದೇಶದಲ್ಲಿ ವಾಯು ಸಾರಿಗೆ ಆರಂಭಗೊಂಡಿದ್ದು ಎಲ್ಲಿಂದ ಎಲ್ಲಿವರೆಗೆ? 1911ರಲ್ಲಿ. 1911 ರೈಟ್ ಆನ್ಸರ್ ನೋಡಿ. 1911 ಕ್ವಶನ್ ಹಿಂಗೆ ಕೇಳಿದ್ದಾನೆ. ಹಾಪ 1911ರಲ್ಲಿ ಅಲಹಾಬಾದ್ ಮತ್ತು ನೈನಿತಾಲ 1911ರಲ್ಲಿ. ಇದನ್ನು ಆರಂಭ ಮಾಡಿದವರು ಯಾರು? ಅಲಹಾಬಾದ್ ಮತ್ತು ನೈನಿತಾಲಗಳ ಮಧ್ಯದಲ್ಲಿ. ಎಕ್ಸಲೆಂಟ್. JRD ಟಾಟಾ ನೋಡಿ. JRD ಟಾಟಾ. JRD ಟಾಟಾ ಅನ್ನುವಂಥ ವ್ಯಕ್ತಿ 1911ರಲ್ಲಿ ಮೊದಲು ಬಾರಿಗೆ ಉತ್ತರ ಪ್ರದೇಶದ ಅಲಹಾಬಾದ್ ಮತ್ತು ನೈನಿತಾಲಗಳ ಮಧ್ಯದಲ್ಲಿ ಈ ಒಂದು ವಾಯು ಸಾರಿಗೆಯನ್ನ ಆರಂಭ ಮಾಡಿದನು ಅಂತ ಕ್ವಶನ್ ಹಿಂಗೆ ಕೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ವಾಯು ಸಾರಿಗೆ ಆರಂಭಗೊಂಡಿದ್ದೆ ಯಾವಾಗ? ವೆರಿ ಗುಡ್. 1932 ನೋಡಿ. JRD ಟಾಟಾ ಅನ್ನುವಂಥ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಮೊದಲು ಬಾರಿಗೆ ವಾಯು ಸಾರಿಗೆಯನ್ನು ಪರಿಚಯ ಮಾಡಿದ್ರು 1911ರಲ್ಲಿ. ಎಲ್ಲಿಂದ ಎಲ್ಲಿವರೆಗೆ ವಾಯು ಸಾರಿಗೆ ಆರಂಭ ಆಯ್ತಂದ್ರ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಉತ್ತರಾಖಂಡದ ನೈನಿತಾಲಗಳ ಮಧ್ಯದಲ್ಲಿ ವಾಯು ಸಾರಿಗೆ ಆರಂಭಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ 1932 ಫಸ್ಟ್ ವಾಯು ಸಾರಿಗೆ ಆರಂಭಗೊಂಡಿದ್ದು ಬಳ್ಳಾರಿಯಿಂದ. ಬಳ್ಳಾರಿ ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ. ಇನ್ನು 1952ರಲ್ಲಿ ವಾಯು ಸಾರಿಗೆ ಏನಾಯ್ತಂದ್ರೆ ರಾಷ್ಟ್ರೀಕರಣಗೊಂಡಿತ್ತು. ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡ್ರೆ 1995ರಲ್ಲಿ ವಾಯು ಸಾರಿಗೆ ನಿಯಂತ್ರಿಸುವ ಸಲುವಾಗಿ ಒಂದು ಸಂಸ್ಥೆ ಪ್ರಾರಂಭ ಆಗ್ತದೆ. AAI ಅನ್ನುವಂಥದ್ದು ಮೀನ್ಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. 1995 ಏಪ್ರಿಲ್ 1ರಂದು ಪ್ರಾರಂಭ ಆಗ್ತದೆ. ಕ್ವಶನ್ ಆಗಿದೆ ನೋಡಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪ್ರಾರಂಭಗೊಂಡಿದ್ದು ಯಾವಾಗ ಅಂದ್ರೆ 1995ರಲ್ಲಿ ಏಪ್ರಿಲ್ 1ರಂದು. ಏಪ್ರಿಲ್ 1ರಂದು ಭಾರತ ದೇಶದಲ್ಲಿ ಇವತ್ತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಏನ್ ಮಾಡ್ತಂದ್ರ 35 ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಕಂಟ್ರೋಲ್ ಮಾಡ್ತದೆ. ಯಾರು ಹೇಳ್ತಾರೆ 34 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ? ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ಭಾರತ ದೇಶದಲ್ಲಿ 35 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನೊಂದ್ಸರಿ ನೋಡಿ, ಪ್ರಪಂಚದಲ್ಲಿ ಅತ್ಯಂತ ವೇಗದ ಸಾರಿಗೆ ಅಂದ್ರೆ ವಾಯು ಸಾರಿಗೆ ಮತ್ತು ದುಬಾರಿ ಸಾರಿಗೆ ಇದು. 1901ರಲ್ಲಿ ಅಮೆರಿಕ ದೇಶದಲ್ಲಿ ಓರ್ವಿಲ್ಲೆ ಮತ್ತು ವಿಲ್ಬರ್ ಅನ್ನುವಂಥ ರೈಟ್ ಸಹೋದರ ಏನ್ ಮಾಡಿದ್ರು, ಈ ವಾಯು ಸಾರಿಗೆಯನ್ನು ಆವಿಷ್ಕಾರ ಮಾಡ್ತಾರೆ. 1903ರಲ್ಲಿ ಅಮೆರಿಕ ದೇಶದ ಕಿಟ್ ಹಾಸನ್ ಮತ್ತು ಕ್ಯಾರೋಲಿನ್ ಪ್ರಾಂತ್ಯಗಳ ಮಧ್ಯದಲ್ಲಿ ವಾಯು ಸಾರಿಗೆ ಆರಂಭಗೊಂಡ್ರೆ ಭಾರತಕ್ಕೆ ವಾಯು ಸಾರಿಗೆ ಪರಿಚಯ ಮಾಡಿದವರು JRD ಟಾಟಾ. ಉತ್ತರ ಪ್ರದೇಶದ ಅಲಹಾಬಾದ್ ಮತ್ತು ನೈನಿತಾಲಗಳ ಮಧ್ಯದಲ್ಲಿ ವಾಯು ಸಾರಿಗೆ ಆರಂಭಗೊಂಡಿತ್ತು. ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿಯಲ್ಲಿ ವಾಯು ಸಾರಿಗೆ ಆರಂಭ ಆಗ್ತದೆ. 1952ರಲ್ಲಿ ವಾಯು ಸಾರಿಗೆ ರಾಷ್ಟ್ರೀಕರಣಗೊಳ್ಳುತ್ತದೆ. 53ರಲ್ಲಿ ವಾಯು ಸಾರಿಗೆ ರಾಷ್ಟ್ರೀಕರಣಗೊಂಡಿತ್ತು. ವಾಯು ಸಾರಿಗೆಯಲ್ಲಿ 2 ಪ್ರಕಾರ, ಒಂದು ದೇಶೀಯ ವಾಯು ಸಾರಿಗೆ, ಇನ್ನೊಂದು ದೇಶೀಯ ವಾಯು ಸಾರಿಗೆ, ಇನ್ನೊಂದು ಯಾವುದು? ಯಾರು ವಿದೇಶಿ ಅನ್ನೋರು? ವಿದೇಶಿ ಅಲ್ಲದ, ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ನೋಡು, ಒಂದು ದೇಶೀಯ ವಾಯು ಸಾರಿಗೆ, ಇನ್ನೊಂದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತೇಳಿ ಕರಿತೀವಿ. ದೇಶೀಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಯಾವ್ದಂದ್ರ ಇಂಡಿಯನ್ ಏರ್ಲೈನ್. ಇಂಡಿಯನ್ ಏರ್ಲೈನ್. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ನಿಭಾಯಿಸುವ ಸಂಸ್ಥೆ ಏರ್ ಇಂಡಿಯಾ. ಏರ್ ಇಂಡಿಯಾ ಅನ್ನುವಂಥ ಸಂಸ್ಥೆ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂದ್ರೆ ಏರ್ ಇಂಡಿಯಾ, ದೇಶೀಯ ವಾಯು ಸಾರಿಗೆ ಅಂದ್ರ ಇಂಡಿಯನ್ ಏರ್ಲೈನ್ ಅನ್ನುವಂಥ ಸಂಸ್ಥೆ ಏನ್ ಮಾಡ್ತದೆ, ಕಾರ್ಯವನ್ನ ನಿರ್ವಹಿಸ್ತಾ ಇದೆ.